ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ನಿಮ್ಮನ್ನು, ನಿಮ್ಮ ಕುಟುಂಬದ ಪ್ರಿಯರೆಲ್ಲರನ್ನ ಅಪರಿಮಿತವಾಗಿ ಆವರಿಸಿಕೊಳ್ಳಲಿ. ಹೃದಯಂಗಮ ಮಾತೆನ್ನುವಂಥ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 18ನೇ ಅಧ್ಯಾಯ 6ನೇ ವಚನ. ಕೀರ್ತನೆಗಳು 18:6. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಕೃಪೆಯನ್ನು ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅರಸನಾದ ದಾವೀದನು ಈ ಕೀರ್ತನೆಯನ್ನು ರಚಿಸಿದ ಒಂದು ಸಂದರ್ಭ ಅಥವಾ ಕಾಲವನ್ನು ಈ ಅಧ್ಯಾಯಕ್ಕೆ ಶೀರ್ಷಿಕೆಯಾಗಿ ಕೊಡಲ್ಪಟ್ಟದೆ. ಅದನ್ನು ಹೀಗೆ ಬರ್ತದೆ: ಯೆಹೋವನ ಸೇವಕನಾದ ದಾವೀದನು ಸೌಲನ ಕೈಯಿಂದಲೂ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ದಾವೀದನು ನಾನಾ ಸಂಕಟಗಳೊಳಗೆ ಹೋಗಿದ್ದಾನೆ, ದೇಶದ ಒಳಗೂ ದೇಶದ ಹೊರಗಿನಿಂದಲೂ. ಸ್ವತಃ ಅರಸನಾದ ಸೌಲನೇ ಈತನನ್ನು ಕೊಲ್ಲುವುದಕ್ಕೆ ಎಷ್ಟೋ ಸಾರಿ ಪ್ರಯಾಸಪಟ್ಟ. ಇವನ ಆಪ್ತ ವಲಯದಲ್ಲಿ ಮನೆಯೊಳಗಿನಿಂದಲೂ ಎಷ್ಟೋ ವಿರೋಧಗಳು, ಫಿಲಿಸ್ಟೀನ್ ಎಷ್ಟೋ ವಿರೋಧಗಳು, ಹೀಗೆ ವಿಧವಾಗಿ ಆತನು ಒಳಗಿನಿಂದಲೂ ಹೊರಗಿನಿಂದಲೂ ಆಪತ್ತಿಗೊಳಗಾಗಿ ದೇವರ ಮಹಾದಯಿಂದ ಎಲ್ಲ ಆಪತ್ತುಗಳಿಂದ ಬಿಡುಗಡೆ ಹೊಂದಿದಾಗ ಆತನು ಈ ಕೀರ್ತನೆಯನ್ನು ರಚಿಸಿದ್ದಾನೆ. ಈ ನಾವು ಓದಿದಂಥ 6ನೇ ವಚನದ ಹಿಂದಿನ ಭಾಗವನ್ನು ಓದುವಾಗ 4ನೇ ವಚನದಲ್ಲಿ ಹೇಳ್ತಾನೆ, ಮೃತ್ಯು ಪಾಶ್ಯಗಳು ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು ಎಂಬುದಾಗಿ ಹೇಳ್ತಾನೆ. ಪಾತಾಳ ಪಾಶ್ಯಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲಿದ್ದವು. ಎಂಥ ಘೋರವಾದ ಸಂಗತಿ! ಒಂದು ವೇಳೆ ಈ ಸಂಗತಿಗಳು ನಮ್ಮೆದುರು ಬರುವುದಾದರೆ ನಮ್ಮ ಸ್ಥೈರ್ಯ ಎಷ್ಟು ಕುಂದಿ ಹೋಗಬಹುದು. ಹಾಗಾದರೆ ಇಂಥ ಪರಿಸ್ಥಿತಿಯಲ್ಲಿ ದೇವರು ದಾವೀದನನ್ನು ಪಾರು ಮಾಡಿದ್ದಾನೆ. ಮುಂದೆ ಈತನಿಗಾಗಿ ದೇವರು ಎಂಥ ವೈರಾಗ್ಯದಿಂದ ಎದ್ದನೆಂಬುದನ್ನು ನಾವು ಮುಂದಿನ ವಚನದಲ್ಲಿ ಓದ್ತೇವೆ. 7ನೇ ವಚನದಲ್ಲಿ, ಆಗ ಆತನಿಗೆ ಸಿಟ್ಟೇರಿದಿಂದ ಭೂಮಿಯ ಗಡಗಡೆನೆ ಕಂಪಿಸಿತು, ಪರ್ವತಗಳ ಬುಡುಗಳು ನಡುಗಿ ಕದಲಿದ್ದು. ದಾವೀದನಿಗೆ ಸಹಾಯ ಮಾಡೋದಕ್ಕಾಗಿ ದೇವರಿದ್ದಾಗ ದೇವರ ಸಿಟ್ಟಿನಿಂದ ಭೂಮಿ ಗಡಗಡ ನಡಗಿತ್ತಂತೆ, ಪರ್ವತಗಳ ಬುಡುಗಳು ನಡುಗಿ ಕದಲಿದಂತೆ. ಎಂಥ ವಿಶೇಷವಾದ ವಿವರಣೆಗಳನ್ನ ಮುಂದುವರೆದು ನಾವು ಓದ್ತೇವೆ. ಹಾಗಾದರೆ ನಾವು ಓದಿದ 6ನೇ ವಚನದಲ್ಲಿ ದಾವೀದನು ಇಂಥ ಹೋರಾಟಗಳ ನಡುವೆ ದೇವರ ಸಹಾಯವು ಬರುವುದಕ್ಕೆ ಮೊದಲು ಹೋರಾಟಗಳ ಮಧ್ಯದಲ್ಲಿ ಆತನು ಮಾಡಿದ್ದೇನೆಂಬುದನ್ನು 6ನೇ ವಚನ ಹೇಳ್ತದೆ. ಇಲ್ಲಿ ಹೇಳ್ತದೆ, ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ವಿಪರೀತ ಹೋರಾಟ, ಮಾನಸಿಕ ಖಿನ್ನತೆ, ಬೇಸರಿಕೆಗಳು, ಒಂಟಿತನವು ನಮ್ಮನ್ನು ಆವರಿಸುವಾಗ ನಾವು ಪ್ರಾರ್ಥನೆ ಮಾಡುವುದಕ್ಕೂ ಸಾಮರ್ಥ್ಯವಿಲ್ಲದವರಾಗಿ ಹೋಗ್ತೇವೆ, ಅಥವಾ ಪ್ರಾರ್ಥಿಸೋದಕ್ಕೆ ಆಸಕ್ತಿನ ಕೊಳ್ಳುವರಾಗಿದ್ದೇವೆ. ಕೆಲವು ಸತಿ ನಮ್ಮ ನಂಬಿಕೆಯು ಕುಂದಿ ದೇವರಿದ್ದಾನೇನು ಅಂತ ಪ್ರಶ್ನೆ ನಮ್ಮೊಳಗೆ ಆವರಿಸ್ತದೆ. ಆದರೆ ದಾವೀದನು ಇಂಥದ್ದು ಯಾವುದಕ್ಕೂ ಮನಸ್ಸು ಆಸ್ಪದ ಕೊಡದೆ ಆತನು ತನ್ನ ಕಷ್ಟದಲ್ಲಿ ಯೆಹೋವನಿಗೆ ಮೊರೆ ಇಟ್ಟಿದ್ದಾನೆ, ತನ್ನ ದೇವರಿಗೆ ಪ್ರಾರ್ಥಿಸಿದ್ದಾನೆ. ಎಲ್ಲ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥಿಸತಕ್ಕದ್ದು ನಾನು ನನ್ನ ತಾಯಿಯಿಂದ ಕಲಿತಂಥ ಒಂದು ದೊಡ್ಡ ಪಾಠ. ಅನೇಕ ಪಾಠಗಳನ್ನ ತಾಯಿ ಕಲಿಸಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ಪಾಠ, ಎಲ್ಲ ಸಂದರ್ಭದಲ್ಲಿ ಎಂಥದೇ ಪರಿಸ್ಥಿತಿಯಲ್ಲಿ ಅದೆಲ್ಲವನ್ನ ದೇವರ ಮುಂದೆ ಪ್ರಾರ್ಥನೆಯಾಗಿ ತೆಗೆದುಕೊಂಡು ಹೋಗಬೇಕು. ನಂತರದಲ್ಲಿ ಇನ್ನೊಂದು ಹಾಡು, ಜಗತ್ತು ಒಂದು ವೇಳೆ ಅತಿಯಾಗಿ ಆಡಿದಂಥ ಅತಿ ಪ್ರಸಿದ್ಧವಾದ ಒಂದು ಹಾಡು, ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್. ಯೇಸು ನಮಗೆಂತ ಮಿತ್ರ. ಅಥವಾ ಇನ್ನು ಕೆಲವು ಭಾಷಾಂತರಗಳಲ್ಲಿ ಎಂತ ಇನ್ನೊಂದು ಭಾಷಾಂತರದಲ್ಲಿ ಎಂತ ಅಮೂಲ್ಯ ಮಿತ್ರ. ಈ ಹಾಡಿನಲ್ಲಿ ಪದೇ ಪದೇ ನಮಗೆ ಸಿಕ್ಕುವಂಥ ಒಂದು ಸಾಲು, ಟೇಕ್ ಇಟ್ ಟು ದ ಲಾರ್ಡ್ ಇನ್ ಪ್ರೇಯರ್. ಪ್ರತಿ ಸಂದರ್ಭದಲ್ಲಿಯೂ ಅದನ್ನು ದೇವರ ಮುಂದೆ ಪ್ರಾರ್ಥನೆಯಾಗಿ ತೆಗೆದುಕೊಂಡು ಹೋಗು. ಬಹಳ ಸೊಗಸಾದ ಅರ್ಥಗರ್ಭಿತವಾದ ಸಾಲು. ನಮ್ಮ ಜೀವಿತದ ಪರಿಸ್ಥಿತಿ ಏನಿದ್ರು ಅದನ್ನು ದೇವರ ಮುಂದೆ ಪ್ರಾರ್ಥನೆಯಾಗಿ ತೆಗೆದುಕೊಂಡು ಹೋಗು. ಒಬ್ಬ ಪ್ರಾರ್ಥನಾ ಮನುಷ್ಯ ಯಾರು? ಎಲ್ಲ ಸಂದರ್ಭನ ದೇವರ ಮುಂದೆ ಪ್ರಾರ್ಥನೆಯಾಗಿ ತೆಗೆದುಕೊಂಡು ಹೋಗುವವನೇ. ಹಾಗಾದರೆ ದಾವೀದನು ತನ್ನ ಗುಂಟಾದ ಎಲ್ಲ ಮೃತ್ಯುಪಾಶಗಳು ಬಂದಾಗಲೂ, ನಾಶ ಪ್ರವಾಹ ನಡಗಿಸಿದಾಗಲೂ, ಪಾತಾಳ ಪಾಶ್ಯಗಳು ಅವನನ್ನು ಆವರಿಸಿಕೊಂಡಾಗಲೂ, ಮರಣಕರವಾದ ಉರುಳು ಆತನ
ಕಣ್ಣೆದುರುಗಡೆ ನಿಂತಾಗಲು ಆತನು ಮಾಡಿದ್ದು ಇಂಥ ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆಯಿಟ್ಟಿದ್ದಾನೆ, ತನ್ನ ದೇವರನ್ನು ನೆನೆಸಿ ಪ್ರಾರ್ಥಿಸಿದ್ದಾನೆ. ಆಗ ನಡೆದದ್ದೇನು? ಆತನು ಮುಂದಿನ 2 ಸಾಲುಗಳಲ್ಲಿ ಹೇಳ್ತಾನೆ, ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಎಂಥ ವಿಚಿತ್ರ! ನಾವೆಲ್ಲರೂ ಆಧುನಿಕ ಪ್ರಪಂಚದಲ್ಲಿದ್ದೇವೆ. ಎಂಥ ಸಂದರ್ಭ! ಮೊದಲಿದ್ದ ಕುಟುಂಬ ವ್ಯವಸ್ಥೆಯಲ್ಲಿ ಒಬ್ಬರು ಇನ್ನೊಬ್ಬರ ಬಳಿ ಮಾತನಾಡಬೇಕಾದ್ರೆ ಎದ್ದು ಹೋಗಿ ಅವರ ಬಳಿ ಮಾತನಾಡ್ತಿದ್ರು, ಅಥವಾ ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರನ್ನೇ ತಮ್ಮ ಬಳಿ ಕರ್ಕೊಳ್ತಿದ್ರು, ಅಥವಾ ಒಂದು ಕೊಠಡಿಯಲ್ಲಿದ್ದವರು ಇನ್ನೊಬ್ಬರ ಬಳಿ ಮಾತನಾಡಬೇಕಾದ್ರೆ ಎದ್ದು ಹೋಗಿ ಮಾತನಾಡ್ತಿದ್ರು, ಅಥವಾ ದೊಡ್ಡ ಸ್ವರ ಮಾಡಿ ಮಾಡ್ತಿದ್ರು. ಆದರೆ ಈಗಿನ ಕಾಲ ಒಂದು ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ, ಪಕ್ಕದ ಕೊಠಡಿಗೆ ಮಾತನಾಡಲಿಕ್ಕೆ ಮನೆಗಳಲ್ಲಿ ಫೋನ್ ಮಾಡ್ತಾರೆ. ಪಕ್ಕದ ಮನೆಯವರ ಬಳಿ ಹೋಗಿ ಮಾತನಾಡುವುದಕ್ಕಿಂತಲೂ ಈ ಮನೆಯಿಂದ ಆ ಮನೆಗೆ ಫೋನ್ ಮಾಡಿ ಮಾತನಾಡ್ತಾರೆ. ತಂತ್ರಜ್ಞಾನ ಇರಲಿ, ಇನ್ನು ದೂರದ ಪ್ರದೇಶಕ್ಕೆ ಮಾತನಾಡುವಂಥ ಸಂಗತಿಗಳನ್ನ ಯೋಚನೆ ಮಾಡಿದ್ರೆ, ಹಾಗಾದರೆ ಭೂಲೋಕದಿಂದ ಪರಲೋಕಕ್ಕೆ ಮಾತನಾಡುವುದು ಹೇಗೆ? ದೇವರಿಗೆ ಸ್ತೋತ್ರ. ದೇವರು ಪ್ರಾರ್ಥನೆಯನ್ನು ಅಂತ ವ್ಯವಸ್ಥೆ ಕೊಟ್ಟಿದ್ದಾನೆ. ಇಲ್ಲಿಂದ ಕೂಗಿಟ್ರೆ, ಇಲ್ಲಿಂದ ಮೊರೆ ಇಟ್ಟರೆ ಅದು ಪರಲೋಕದಲ್ಲಿ ಕೇಳಿಸ್ತದಲ್ಲ. ಹಾಗಾದರೆ ದೇವರು ತನ್ನ ಮಂದಿರದಲ್ಲಿದ್ದಾನೆ, ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಮನುಷ್ಯರಾದ ನಾವು ಇಲ್ಲಿಂದ ಕೂಗಿಕೊಳ್ಳುವಾಗ ನಮ್ಮ ಶಬ್ದವನ್ನು ದೇವರು ಕೇಳಿಸಿಕೊಳ್ತಾನೆ. ನಮ್ಮ ಕೂಗು ಆತನ ಸನ್ನಿಧಿಗೆ ಕೇಳ್ತದೆ. ಆಗ ದೇವರು ಕೂಡಲೇ ನಮಗೋಸ್ಕರ ಕ್ರಿಯಾಶೀಲನಾಗ್ತಾನೆ. ಹೆಚ್ಚು ಕಡಿಮೆ ನಾವು ನಮ್ಮ ಸುತ್ತಲ ಪ್ರಪಂಚದಲ್ಲಿ ಅನೇಕ ಸಾರಿ ಗಮನಿಸ್ತೇವೆ, ತಂದೆ ತಾಯಿಗಳು ಒಳಗೆ ಎಲ್ಲಿಯೋ ಅವರು ಮನೆಯೊಳಗೆ ಏನೋ ಒಂದು ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ. ಅವರ ಮಗು ಮನೆ ಹೊರಗೆ ಎಲ್ಲೋ ಆಟ ಆಡ್ತಿರ್ತದೆ, ಅವರಿಗೊತ್ತು ಮಗು ಎಲ್ಲೋ ಇದೆ ಎಂಬುದಾಗಿ. ಆದರೆ ಇದ್ದಕ್ಕಿದ್ದಾಗೆ ಮಗು ಹೊರಗಿನಿಂದ ಏನೋ ಒಂದು ಶಬ್ದವನ್ನು ಮಾಡ್ತದೆ. ತಂದೆಗೂ ತಾಯಿಗೂ, ವಿಶೇಷವಾಗಿ ತಾಯಂದ್ರಿಗೆ ಸ್ಪಷ್ಟವಾಗಿ ಗೊತ್ತು, ನನ್ನ ಮಗು ಯಾವುದೋ ಆಪತ್ತಿನಲ್ಲಿದೆ. ಅದು ಯಾವುದೋ ಒಂದು ಶಬ್ದವನ್ನು ಮಾಡುವಾಗ ತಾಯಿ ತಾನು ಮಾಡ್ತಿರುವಂಥ ಕೆಲಸವನ್ನೆಲ್ಲ ಬಿಟ್ಟು ಅಲ್ಲಿಂದ ಮಗುವಿನ ಶಬ್ದ ಕೇಳಿದ ಕಡೆಗೆ ಧಾವಿಸಿ ಓಡಿ ಬರ್ತಾರೆ. ಮಗು ಮನೆಯ ಹೊರಗೆ ಯಾವುದೋ ಒಂದು ಸ್ಥಳದಿಂದ ತಾನು ಕೂಗಿದ ಕೂಗು, ಮಾಡಿದ ಶಬ್ದ ಮನೆಯೊಳಗೆ ತಾಯಿಗೆ ಅದು ಕೇಳ್ತು, ಮನೆಯೊಳಗೆ ತಂದೆಗೆ ಅದು ಕೇಳ್ತು. ಕೂಡಲೇ ಅವರು ಧಾವಿಸಿ ಮಗುವಿನ ಸಹಾಯಕ್ಕೆ ಓಡಿ ಬರ್ತಾರೆ. ಹಾಗಾದರೆ ಕಷ್ಟದಲ್ಲಿದ್ದ ದಾವೀದನು ದೇವರಿಗೆ ಮೊರೆ ಇಟ್ಟಾಗ ಪರಲೋಕದಲ್ಲಿ ಅದನ್ನು ಕೇಳಿಸಿಕೊಂಡ ದೇವರು. ಈತನ ಕೂಗು ಆತನಿಗೆ ಸೇರಿದ ಕೂಡಲೇ ಮುಂದೆ ಬರ್ತದೆ, ಆಗ ಆತನಿಗೆ ಸಿಟ್ಟೇರಿ ಭೂಮಿಯ ಗಡಗಡನೆ ಕಂಪಿಸಿತು, ಪರ್ವತಗಳ ಬುಡಗಳು ನಡುಗಿ ಕದಲಿದವು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ಕೂಗನ್ನು ಕೇಳುವ ದೇವರಿದ್ದಾನೆ. ಕಷ್ಟ ಕಾಲದ ನಿನ್ನ ಮೊರೆಯನ್ನ, ನಿಟ್ಟುಸಿರನ್ನ ಕೇಳಿಸಿಕೊಳ್ಳುವ ದೇವರಿದ್ದಾನೆ. ಶಬ್ದವಲ್ಲ, ಇಸ್ರಾಯೇಲ್ರು ಐಗುಪ್ತ ದೇಶದಲ್ಲಿ ಅವರ ನಿಟ್ಟುಸಿರನ್ನ ಆತನು ಕೇಳಿದ್ದಾನೆ. ಎಲ್ಲಿಯೋ ಅಸಾಧ್ಯ ಪರಿಸ್ಥಿತಿಯಲ್ಲಿ ಸೋತು ನಿಟ್ಟುಸಿರು ಬಿಡುವಾಗ ಅದನ್ನು ಪರಲೋಕದಲ್ಲಿ ಆತನು ಕೇಳಿಸಿಕೊಂಡಿದ್ದಾನೆ. ಹಾಗಾದರೆ ನಿನಗೂ ಆತನೇ ದೇವರು. ನೀನು ಮೊರೆ ಇಟ್ಟರೂ, ಕೂಗಿಕೊಂಡರೂ, ನಿಟ್ಟುಸಿರು ಬಿಟ್ಟರೂ ಆತನು ಅದನ್ನು ಕೇಳಿಸಿಕೊಂಡು ನಿನಗೆ ನಿಶ್ಚಯ ಸಹಾಯಕ್ಕೆ ಧಾವಿಸುವಂಥ ದೇವರು. ಇಂಥ ದೇವರಿಗೆ ತನ್ನ ಮಂದಿರದಲ್ಲಿ, ತನ್ನ ಆಲಯದಲ್ಲಿ ನಮ್ಮ ಸ್ವರವನ್ನು ಕೇಳಿಸಿಕೊಂಡು ನಮಗೆ ಸಹಾಯಕ್ಕೆ ಬರುವ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಗೆ ಎಂತಹ ಆದರಣೆ ಮಾತು! ದಾವೀದನಿಗೆ ಮೃತ್ಯು ಪಾಶಗಳು ಸುತ್ತಿಕೊಂಡವು, ನಾಶ ಪ್ರವಾಹಗಳು ಆತನನ್ನು ನಡುಗಿಸಿತು, ಪಾತಾಳ ಪಾಶಗಳು ಆತನನ್ನು ಆವರಿಸಿಕೊಂಡವು, ಮರಣಕಾರವಾದ ಉರುಳುಗಳು ಅವನ ಎದುರಿನಲ್ಲಿತ್ತಪ್ಪ. ಆ ವೇಳೆಯಲ್ಲಿ ಅವನು ಕಷ್ಟದಲ್ಲಿ ಯೆಹೋವನೇ ನಿನಗೆ ಮೊರೆ ಇಟ್ಟ, ಆತನ ದೇವರಾದ ನಿನ್ನನ್ನು ಪ್ರಾರ್ಥಿಸಿದ. ದೇವರೇ, ನೀನು ನಿನ್ನ ಮಂದಿರದಲ್ಲಿ ಆತನ ಶಬ್ದವನ್ನು ಕೇಳಿಸಿಕೊಂಡು ನಿನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿದಕ್ಕಾಗಿ ಕೂಡಲೇ ನೀನು ಆತನಿಗೋಸ್ಕರ ಅನೇಕ ವಿಧದಲ್ಲಿ ಸಹಾಯ ಮಾಡುವಂತೆ ಎರಗಿ ಬಂದದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನಗೆ ಸ್ತೋತ್ರ. ದೇವರೇ, ಈ ವಾಕ್ಯವನ್ನು ಕೇಳಿಸಿಕೊಂಡ ನಾವು ನಿನ್ನ ಮುಂದೆ ಮೊರೆ ಇಡ್ತೇವೆ. ನಮ್ಮ ಕೂಗನ್ನು, ನಮ್ಮ ಮೊರೆಯನ್ನು, ನಮ್ಮ ನಿಟ್ಟುಸಿರನ್ನು ಕೇಳಿಸಿಕೊಳ್ಳುವ ದೇವರೇ, ಈಗೋ ಈ ಪ್ರಿಯರನ್ನು ಕನಿಕರಿಸು. ಇವರ ನಿಟ್ಟುಸಿರು ನಿನಗೆ ಕೇಳಲಿ, ಇವರ ಕಣ್ಣೀರಿನ ಮೊರೆ ನಿನಗೆ ಕೇಳಲಿ. ಆಪತ್ಕಾಲದ ಇವರ ಕೂಗು ನಿನ್ನ ಸನ್ನಿಧಿಗೆ ಕರ್ತನೆ ನಿನ್ನ ಏರಿ ಬಂದು ಅದು ನಿನಗೆ ಕೇಳಲಿ. ದೇವರು ಇವರಿಗಾಗಿ ಸಹಾಯ ಮಾಡುವಂತೆ ಎರಗಿ ಬಾ ಸ್ವಾಮಿ. ನಾನಾ ವಿಧವಾದ ಹೋರಾಟಗಳಲ್ಲಿ ಇವರಿಗೆ ನಿನ್ನಿಂದ ವಿಶೇಷ ಸಹಾಯ ಈ ದಿನ ಒದಗಿ ಬರಲಿ, ಅದ್ಭುತಗಳು ನಡೆಯಲಿ. ನಿನ್ನ ಜನರು ನಿನ್ನ ಅದ್ಭುತಗಳನ್ನ ಪಡ್ಕೊಂಡು ಇವರಿಗೆ ವಿಶೇಷ ಸಹಾಯ ಮಾಡಿದ ಇವರ ದೇವರಾದ ನಿನ್ನನ್ನು ಕರ್ತನೆ ವಿಶೇಷವಾಗಿ ಸ್ತುತಿಸಿ ನಿನ್ನಲ್ಲಿ ಸಂಭ್ರಮಿಸಲಿ, ನಿನಗೆ ಮಹಿಮೆ ಸಲ್ಲಿಸಲಿ. ಆಶೀರ್ವದಿಸಲಿ. ಹೀಗೆ ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.